ನಮಸ್ತೆ. ಇವತ್ತು ನಾನು ಕಾಡು ಮಾವಿನ ಹಣ್ಣಿನ ಸಾರು ಮಾಡ್ತಾ ಇದ್ದೇನೆ. ಮೊದಲಿಗೆ ಕಾಡು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಟ್ಟು ತೆಗೆದು ಸಿಪ್ಪೆ ಬಿಡಿಸ್ಕೊಳ್ಬೇಕು. ಮಾವಿನ ಹಣ್ಣಿನಲ್ಲಿ ಹುಳ ಇದೆ ಅಂತ ಚೆಕ್ ಮಾಡಬೇಕು. ಈ ಥರ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು. ಮೊದಲಿಗೆ ಎಲ್ಲ ಗೊರಟುಗಳನ್ನು ಬಿಡಿಸ್ಕೊಂಡು ಆಮೇಲೆ ಸಿಪ್ಪೆಯನ್ನು ನೀರಿನಲ್ಲಿ ಕಿವುಚಿ ಆ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳಿಕ್ಕಿದೆ. ಸಿಪ್ಪೆಯನ್ನು ಹಾಗೆ ಬಿಸಾಕಬೇಡಿ. ನಾನು ಇವತ್ತು 10 ಕಾಡು ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಎಲ್ಲ ಹಣ್ಣುಗಳು ಫ್ರೆಶ್ ಆಗಿ ಇತ್ತು, ಹುಳ ಏನೂ ಇರಲಿಲ್ಲ. ನಾನು ಈ ಹಿಂದೆ ಕಾಡು ಮಾವಿನ ಹಣ್ಣನ್ನು ಹೆಕ್ಕುವ ವಿಡಿಯೋವನ್ನು ಹಾಕಿದ್ದೆ. ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಹೋಗಿ ನೋಡಿ. ಈಗ ಸಿಪ್ಪೆಯನ್ನು ನೀರು ಹಾಕಿ ಕಿವುಚ್ಕೊಳ್ತಾ ಇದ್ದೀನಿ. ಸಿಪ್ಪೆಯಲ್ಲಿ ಪಲ್ಪಿನ ಅಂಶ ಅಂಟ್ಕೊಂಡಿರುತ್ತೆ, ಅದಕ್ಕೋಸ್ಕರ ನೀರು ಹಾಕಿ ಸ್ವಲ್ಪ ರಸವನ್ನು ತೆಗಿಬೇಕು. ಈ ಕಾಡು ಮಾವಿನ ಹಣ್ಣಿನ ಸಿಪ್ಪೆ ಕಹಿ ರುಚಿ ಇರುವುದಿಲ್ಲ. 2 ರಿಂದ 3 ಬಾರಿ ಈ ಥರ ಚೆನ್ನಾಗಿ ಕಿವುಚಿ ರಸವನ್ನು ತೆಗೆದು ಗೊರಟಿಗೆ ಹಾಕ್ಕೊಳ್ಬೇಕು. ಈ ಕಾಡು ಮಾವಿನ ಹಣ್ಣಿನ ಸಾರು ಬಹಳ ರುಚಿಯಾಗಿರ್ತದೆ. ಕಾಡು ಮಾವಿನ ಹಣ್ಣು ಸಿಹಿಯಾಗಿಯೂ ಇರ್ತದೆ, ಸ್ವಲ್ಪ ಹುಳಿ ರುಚಿಯೂ ಇರ್ತದೆ. ಅದರಿಂದ ಸಾರು ಬಹಳ ಚೆನ್ನಾಗಿ ಬರ್ತದೆ. ಕಾಡು ಮಾವಿನ ಹಣ್ಣು ಸಿಕ್ಕಿಲ್ಲ ಅಂದರೆ ತೋತಾಪುರಿ ಮಾವಿನ ಹಣ್ಣಿನಲ್ಲೂ ಇದೇ ಥರ ಸಾರನ್ನು ಮಾಡಿಕೊಳ್ಬಹುದು. ಆದರೆ ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ಬೇಕು, ಅದರಲ್ಲಿ ಹುಳಿ ರುಚಿ ಇರುವುದಿಲ್ಲ ಅಲ್ಲ, ಅದಕ್ಕೋಸ್ಕರ. ನೋಡಿ, ರಸ ಹಿಂಡಿ ಆಯಿತು. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಕಾಡು ಮಾವಿನ ಹಣ್ಣಿನಲ್ಲಿ ಮಾಂಬಳವನ್ನು ಮಾಡ್ತಾರೆ, ಅದು ಬಹಳ ರುಚಿಯಾಗಿರ್ತದೆ. ಮಾವಿನ ಹಣ್ಣಿನ ಹಪ್ಪಳ. ಮತ್ತೊಂದು ಸಾರಿ ಕಿವುಚಿ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು. ಮಾವಿನ ಹಣ್ಣಿನ ರುಚಿಯನ್ನು ನೋಡಿ ಅದಕ್ಕೆ ಬೆಲ್ಲವನ್ನು ಸೇರಿಸತಕ್ಕದ್ದು. ನಾನು 2 ಅಚ್ಚಿನಷ್ಟು ತುಂಡು ಮಾಡಿ ಇಟ್ಟುಕೊಂಡಿರುವ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಬೆಲ್ಲವನ್ನು ಸೇರಿಸಿ. ನೀವು ಪುಡಿ ಮಾಡಿದ ಬೆಲ್ಲ ಹಾಕ್ತಾ ಇದ್ದರೆ ಸಾರು ಕುದೀತಾ ಬರುವಾಗನೂ ಸೇರಿಸ್ಕೊಳ್ಬಹುದು. ನಾನು ಮೊದಲೇ ಹಾಕ್ಕೊಂಡು ಈಗ ಸ್ಟವನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕುದಿಬೇಕು, ಗೊರಟು ಚೆನ್ನಾಗಿ ಬೇಯಬೇಕು. ಈ ಕಾಡು ಮಾವಿನ ಹಣ್ಣಿನ ಸಾರನ್ನು ಮಾವಿನ ಹಣ್ಣಿನ ಗೊಜ್ಜು ಅಂತಲೂ ಕರೀತಾರೆ. ನಾವು ನಮ್ಮ ಆಡುಭಾಷೆಯಲ್ಲಿ ಮಾವಿನ ಹಣ್ಣಿನ ಗೊಜ್ಜಿ ಅಂತ ಕರಿತೇವೆ. ನೋಡಿ ಫ್ರೆಂಡ್ಸ್, ಸಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಸಾರು ಕುದೀತಾ ಬರುವಾಗ ಆಲ್ಮೋಸ್ಟ್ ಇಷ್ಟು ಆದಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಮತ್ತು ಹಸಿಮೆಣಸನ್ನು ಸೇರಿಸ್ಕೊಳ್ಬೇಕು. ನಿಮ್ಮ ಹತ್ರ ಜೀರಿಗೆ ಮೆಣಸು, ಗಾಂಧಾರಿ ಮೆಣಸು ಇದ್ದರೆ ಅದನ್ನು ಹಾಕ್ಕೊಳ್ಬಹುದು, ಇಲ್ಲಾಂದರೆ ಹಸಿಮೆಣಸನ್ನು ಹಾಕ್ಕೊಳ್ಳಿ, ಹಸಿಮೆಣಸಿನಕಾಯಿಯನ್ನು. ಈ ಮಾವಿನ ಹಣ್ಣಿನ ಸಾರು ತಿನ್ನುವಾಗ ಗೊರಟನ್ನು ಚೀಪುವುದೇ ಒಂದು ಖುಷಿ. ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ಮ ಬಾಯಿಯಲ್ಲೇ ನೀರು ಬರ್ತಾ ಇದೆ ಅಂದ್ಕೊಳ್ತೀನಿ. ನಾನು 8 ಜೀರಿಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಸಾರಿಗೆ ಹಾಕ್ಕೊಂಡಿದ್ದೇನೆ. ಕುದಿದು ಆಯಿತು. ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕೆಂಪು ಮೆಣಸು ಹಾಕ್ಕೊಳ್ಳೋದು. ಒಗ್ಗರಣೆ ಸಿಡಿದಾಗ ನೀವು ಈ ಒಗ್ಗರಣೆಯನ್ನು ಸಾರಿಗೆ ಹಾಕ್ಕೊಳ್ಳುವಂಥದ್ದು. ನಿಮಗೆ ಬೇಕಿದ್ದರೆ ಒಗ್ಗರಣೆಗೆ ಸ್ವಲ್ಪ ಮೆಂತೆಯನ್ನು ಹಾಕ್ಕೊಳ್ಬೋದು.
ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬಹುದು. ನಾನು ಇವತ್ತು ಮೆಂತೆಯನ್ನು ಹಾಕಲಿಲ್ಲ. ನೀವು ಬೆಂಗಳೂರಿನಲ್ಲಿದ್ದರೆ ಮಂಗಳೂರು ಸ್ಟೋರ್ಗಳಲ್ಲಿ ಈ ಕಾಡುಮಾವಿನ ಹಣ್ಣು ಸಿಗ್ತದೆ. ನೀವು ಈ ಕಾಡುಮಾವಿನ ಹಣ್ಣನ್ನು ತಂದು ಈ ಸಾರನ್ನು ಮಾಡಿ ನೋಡಿ. ಸಕ್ಕರೆ ಮಾವಲ್ಲೂ ಈ ಥರ ಸಾರನ್ನು ಮಾಡಬಹುದು. ಹುಳಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳಿ. ಸಕ್ಕರೆ ಮಾವಲ್ಲಿ ಹುಳಿ ರುಚಿ ಕಡಿಮೆ ಇರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟಿಗೆ ಹುಳಿಯನ್ನು ಸೇರಿಸ್ಕೊಳ್ಳಿ. ಒಗ್ಗರಣೆ ರೆಡಿಯಾಗಿದೆ. ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ಮಾವಿನ ಹಣ್ಣಿನ ಸಾರು ಅನ್ನದೊಂದಿಗೆ ಬಹಳ ರುಚಿಯಾಗಿರ್ತದೆ. ನೀವು ತಪ್ಪದೇ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.